ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂದಾರ ಸಾಗರ. ಈಗ ನಾವು ಭದ್ರಾವತಿಗೆ ಹೊರಟಿದ್ದೀವಿ. ನೈಟ್ ಟೈಮ್ ಬಂದ್ಬಿಟ್ಟು 8:30. ಸೊ 9 ಹಿಂಗೆ ಹೊರಡ್ತಾ ಇದ್ದೀವಿ. ಭದ್ರಾವತಿ ಹತ್ರ ಎರೆಹಳ್ಳಿಗೆ ಹೋಗ್ತಾ ಇದ್ದೀವಿ. ಅದೇ ನನ್ನ ಮಾವನ ಮನೆ, ಅಂದರೆ ಅತ್ತೆ ಮನೆ. ಸೊ ಅಲ್ಲಿಗೆ ಏನಕ್ಕೆ ಹೋಗ್ತಿದ್ದೀವಿ ಅನ್ನೋದು ಮುಂದೆ ಗೊತ್ತಾಗತ್ತೆ ನಿಮಗೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಎಂಡ್ ಟೈಮಲ್ಲಿ ಇನ್ನೇನು ಟ್ರೈನ್ ಬಂದ್ಬಿಡುತ್ತೆ ಅಂದಾಗ ಯಾವುದೋ ಶಾರುಖ್ ಖಾನ್ ಸ್ಟೈಲ್ ಚಿನಿ, ಶಾರುಖ್ ಖಾನ್ ಸ್ಟೈಲಲ್ಲಿ ಟ್ರೈನ್ ಹತ್ಸೋದ್ರಿಂದ ಇವರೇ ನಮಗೆ ಮಾಡ್ತಿದ್ಯಲ್ಲ. ಏನು ಒಬ್ರು ಅಂತ ಇರ್ತಾರೆ, ಇನ್ನೊಬ್ರು ಅವ್ರು ಆಪೋಸಿಟ್ ಇರ್ತಾರೆ, ಅವರಿಬ್ರು ಮದುವೆ ಆಗ್ತಾರೆ ಅಂತ. ಟೈಮಿಂಗ್ಸ್ ವಿಚಾರದಲ್ಲಿ ನಮ್ಮಿಬ್ರದ್ದು ಅದೇ. ನನಗೆ ಆನ್ ಟೈಮು, ಇವರು ಆನ್ ಟೈಮು, ಕುತ್ತಿಗೆಗೆ ಬಂದಷ್ಟು ಆನ್ ಟೈಮು. ನಾವು 5 ನಿಮಿಷ ಮೊದಲೇ ಹೋಗಿ ನಿಂತ್ಕೊಂಡು ಸಮಾಧಾನವಾಗಿ ಕಾಯೋರು. ಏನು ಮಾಡೋಕ್ಕಾಗಲ್ಲ. ಹಾಸನದಲ್ಲಿ ರೈಲ್ವೆ ಸ್ಟೇಷನ್ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಈ ಪಾರ್ಕಿಂಗ್ ನೋಡ್ತಾ ಇರೋದು. ಯಾಕೆಂದರೆ ಇಷ್ಟು ದಿನ ನೆಟ್ಟಿಗಿರೋ ಒಂದು ಪಾರ್ಕಿಂಗ್ ಕೂಡ ಇರಲಿಲ್ಲ. ಫೈನಲಿ ಪಾರ್ಕಿಂಗ್ ಆಗಿದೆ. ಹೇಗೆ ಅನಿಸ್ತಾ ಇದೆ ಸರ್ ಪಾರ್ಕಿಂಗು? ಮಳೆಗೆ ಬಿಸಿಲಿಗೆ ನಿಲ್ಲಿಸ್ಬೇಕಿತ್ತು. ಮಳೆಯಲ್ಲಿ ಬಿಸಿಲಲ್ಲಿ ಗಾಡಿಗಳು ತೊಯ್ದು ಎಷ್ಟು ದಿನ ಇಟ್ಟರು ಗಾಡಿ ತೊಯ್ತಿತ್ತು. ಅಂತೂ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಸೊ ಇನ್ಮೇಲೆ ಹಾಸನ ರೈಲ್ವೆ ಸ್ಟೇಷನಲ್ಲಿ ನೀವು ನಿಲ್ಲಿಸ್ಬೋದು, ನೋಡ್ಕೊಳ್ಳಿ. ರೈಲ್ವೆ ಸ್ಟೇಷನ್ಗೆ ಬಂದಮೇಲೆ ಟಿಕೆಟ್ ತೊಗೊಂಡು ಹಾಗೆಯೇ ಕುಡಿಲಿಕ್ಕೆ ಅಂತ ಒಂದು ಜೀರಾ ಜ್ಯೂಸ್ ತೊಗೊಂಡ್ಬಿಟ್ಟು ಹೊರಟ್ವಿ. ಏನಕ್ಕೆ ಹೋಗ್ತಿದ್ದೀವಿ ಊರಿಗೆ? ಸರ್ಪ್ರೈಸ್. ಬಾ, ಇವೆಲ್ಲ ಡ್ರಾಮಾ ಆಯ್ತಾ? ನಮಗೆ ವ್ಲಾಗ್ ಎಲ್ಲ ಮಾಡೋಕ್ಕೆ ಬರಲ್ಲ, ಹೊಸು ನಮಗೆ. ಸೊ ಡ್ರಾಮಾ ಮಾಡ್ತಾ ಇದ್ದೀವಿ. ಕ್ಲಾರಿಟಿ ಇರಲ್ವಾ? ಮಾಡ್ತಾ ಇದ್ದೀವಿ. ಟ್ರೈನ್ ಹೊರಟು. ಇಲ್ಲ, ಇದೇನ್ ಮಾಡಿರ್ತಾರೆ ಗೊತ್ತಾ? ಬೆಳಿಗ್ಗೆ ಹೋಗ್ತಾರಲ್ಲ, ಇಲ್ಲಿ ಮಲ್ಕೊಂಡು ಅವ್ರೇನ್ ಮಾಡ್ತಾರೆ, ಟ್ಯೂಬ್ನ ತಿರ್ಗಿಸ್ಬಿಟ್ಟಿರ್ತಾರೆ, ಆಫ್ ಆಗಿರುತ್ತೆ. ಆನ್ ಮಾಡಿ ನೋಡೋಣ ಹಂಗಾರೆ. ವಾವ್, ಗ್ರೇಟ್. ನಾವು ಅರಸೀಕೆರೆ ತನಕ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕಿತ್ತು. ಸೊ ಬಸ್ ಬರೋ ಗ್ಯಾಪಲ್ಲಿ ಒಂದು ಕಾಫಿ ಕುಡಿಯೋಣ ಅಂತ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿದ್ದ ಹೋಟ್ಲಲ್ಲಿ ಕಾಫಿ ಕುಡ್ಕೊಂಡ್ವಿ. ಅರಸೀಕೆರೆಯಿಂದ ಡೈರೆಕ್ಟ್ ಶಿವಮೊಗ್ಗ ಗಾಡಿ ಸಿಗಲಿಲ್ಲ. ಸೊ ಕಡೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಭದ್ರಾವತಿ ಗಾಡಿ ಹತ್ಕೊಂಡು ಹೋದ್ವಿ. ಹೈವೇ ರಸ್ತೆ ಎಟ್ ಪ್ರೆಸೆಂಟ್ ಅದೇ ಪರಿಸ್ಥಿತಿ. ಎಲ್ಲಿದ್ದೀವಿ ಅಂದರೆ ಭದ್ರಾವತಿ ಬೈಪಾಸ್. ವೇಟಿಂಗ್ ಫಾರ್ ಮಾವ ಬಂದು ಪಿಕ್ ಮಾಡ್ತಾರೆ ಅಂತ. ಗಾಡಿ ಬಂತು, ಗಾಡಿ ಬಂತು. ಗಾಡಿ ಬಂತು, ಗಾಡಿ ಕಾಣ್ತಾ ಇಲ್ಲ. ಒಂದು ಟ್ರೈನು, 2 ಬಸ್ಸು, ಹಾಗೆ ಒಂದು ಸ್ಕೂಟಿ ಹತ್ಕೊಂಡು ಹೋಗೋಷ್ಟೊತ್ತಿಗೆ ಮನೆಗೆ 1 ಗಂಟೆದ ಮೇಲಾಗಿತ್ತು. ಹೋದವರೇ ಮಲ್ಕೊಬಿಟ್ವಿ, ಬೆಳಗ್ಗೆ ಕೆಲಸ ಇದೆ ಅಂತ. ಮಾಡಿದ್ದು ಅಂತ ಹೇಳೋದು ಬಾರಿ ಮೋಸ ಕಣೆ. ಅಷ್ಟೇ ಮಾಡೋದು, ನಾನೇ ರೊಟ್ಟಿ ಮಾಡಿದ್ದು, ಇವರೆಲ್ಲ ತಿಂದು. ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಮಾಡೋಣ ಅಂತ ರೊಟ್ಟಿಗೆ ಹಿಟ್ಟು ಕಲಿಸ್ತಾ ಇದ್ದೆ. ಇನ್ನೊಂದು ಕಡೆ ನಮ್ಮ ಮಾವ, ಅಂದರೆ ಅಪ್ಪಾಜಿ ಅಂತ ಕರಿತೀನಿ ನಾನು, ಅವರು ಸೈಕಲ್ಗಳನ್ನ ರಿಪೇರಿ ಮಾಡ್ತಾಯಿದ್ರು. ನಾನು ಉಂಡೆ ಮಾಡಿಕೊಡ್ತಾ ಇದ್ದೆ, ನಮ್ಮತ್ತೆ ರೊಟ್ಟಿ ಒರಿತಾ ಇದ್ರು. ಮೊದಲೆಲ್ಲ ಕೈಯಲ್ಲೇ ತಡ್ತಿದ್ರಂತೆ, ಆದರೆ ಇತ್ತೀಚೆಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಒರಿಯೋದೆಲ್ಲ ಕಲ್ತ್ಕೊಬಿಟ್ಟಿದ್ದಾರೆ. ಫ್ರೆಂಡ್ಸ್, ಬಂದಿರೋ ರೀಸನ್ ಹೇಳಿರ್ಲಿಲ್ಲ ಅಲ್ವಾ? ಇದೇ ಬಂದಿರೋ ರೀಸನ್. ಕ್ಲೀನ್ ಮಾಡಕ್ ಬಂದಿರೋದು. ಇದೇ ದೊಡ್ಡ ಸರ್ಪ್ರೈಸ್. ಬನ್ನಿ ಅಮ್ಮ, ಬನ್ನಿ. ಪಿತೃಪಕ್ಷ ಪೂಜೆ ಮಾಡಬೇಕು. ಸೊ ಅದಕ್ಕಿಂತ ಮೊದಲು ಬಂದು ಒಂದೊಂದು ಕ್ಲೀನಿಂಗ್ ಮಾಡಿ ಹೋಗ್ತೀವಿ. ಕ್ಲೀನಿಂಗ್. ಇವರು ಗಗನದಲ್ಲಿ ಮಳೆಯ ದಿನ
ಆತನದಲ್ಲಿ ಭೂಮಿಯಲ್ಲೊಂದು ಹಸುವಿನ ಜನನ ಮಲೆನಾಡಿನ 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 ಹಸನ. ಅಡುಗೆ ಮಾಡಿರೋರು ಇವರು ಫ್ರೆಂಡ್ಸ್, ಪೋಸ್ ಕೊಡೋರು ನಾವು ಫ್ರೆಂಡ್ಸ್. ಅಂತ ಹೇಳು ಎಷ್ಟು ನೀಟಾಗಿದೆ ಅಂತ. ಸೂಪರ್ ಆಗಿ, ಅಮ್ಮ ಎಷ್ಟು ನೀಟ್ ಮಾಡಿದೀನಮ್ಮ. ಸೂಪರ್. ಹಂಗೆ ನಮ್ಮ ಅಪ್ಪನ ಹತ್ರನೂ ಇತ್ತು ಹತ್ರ ಸೈಕಲ್. ಅಡುಗೆ ಮನೆ ಕ್ಲೀನ್ ಆದ ತಕ್ಷಣ ನಮ್ಮ ಅಡುಗೆ ಮನೇನ ಅಮ್ಮಂಗೆ ಬಿಟ್ಕೊಟ್ಬಿಟ್ಟಿದ್ದೆ. ಅಮ್ಮ ಅಡುಗೆ ಮಾಡ್ಕೊಳ್ತಾ ಇದ್ರು ಚಿಕನ್ ಸಾರು ಅಂತ ಹೇಳ್ಬಿಟ್ಟು. ಹಾಗೆಯೇ ನಾನು ಹೊರಗಡೆ ಬೇರೆ ಕೆಲಸಗಳನ್ನ ಮಾಡ್ಕೊತಿದ್ದೆ. ಆ ಗ್ಯಾಪಲ್ಲಿ ನಮ್ಮ ಮಾವ ಅವ್ರ ಸೈಕಲ್ ಶಾಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನನಗೆ. ಬಟರ್ ಫ್ರೂಟ್ ಪ್ರಸಾದ. ಬಟರ್ ಫ್ರೂಟ್ನ ಕೈಯಲ್ಲಿ ಕೊಟ್ಟಿರೋದು ಪಾತ್ರೆ ತೊಳೆಯೋಕ್ಕಾಗಲ್ಲ ಅಂತ. ಪ್ಲೇಟ್ ತೊಳಿಬೇಕಾಗತ್ತೆ ಅಂತ ಕೈ. ಮದ್ರಂಗಿ ಸೊಪ್ಪು ನೋಡಿದೀರಾ? ಮದ್ರಂಗಿ ಸೊಪ್ಪು ಇಲ್ಲಿ ಚಿಕ್ಕು, ಅಲ್ಲೆಲ್ಲ ಅಡಿಕೆ, ತೆಂಗು ಎಲ್ಲ ಇದೆ. ಫುಲ್ ಕಸ ಬೆಳೆದ್ಬಿಟ್ಟಿದೆ, ಅಂದರೆ ಕಳೆ ಬೆಳೆದ್ಬಿಟ್ಟಿದೆ. ನಮ್ಮ ಮಾವ ಏನೋ ನಾವು ನೆಕ್ಸ್ಟ್ ಅಂದರೆ ಬುಧವಾರ ಬರಬೇಕು, ಬುಧವಾರ ಬರೋದ್ರೊಳಗೆ ಫುಲ್ ಕ್ಲೀನ್ ಮಾಡಿರ್ತೀನಿ ಅಂದಿದ್ದಾರೆ. 3 ಡೇಸಲ್ಲಿ ಎಲ್ಲ ಕ್ಲೀನ್ ಮಾಡ್ತಾರೆ ಅಂತೆ. ಮಾಡಬೇಕು. ಒಂದು ಮಟನ್ ಬಿರಿಯಾನಿ 380 ರೂಪಾಯಿ ಒಂದೇ ಹೊತ್ತು. ದೊಡ್ಡವರು ದುಡ್ಡಿಗೆ ತುಂಬಾ ಬೆಲೆ ಕೊಡ್ತಾರೆ, ಆದರೆ ನಮ್ಮ ಜನ್ರೇಷನಲ್ಲಿ ದುಡ್ಡಿನ ಬೆಲೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಅದೇ ರಿಗಾರ್ಡಿಂಗ್ ಇಲ್ಲೇನೋ ಮಾತಾಗ್ತಾ ಇತ್ತು. ಇಬ್ಬರು ಅಪ್ಪ ಮಗ ಏನೋ ಮಾತಾಡ್ಕೊಳ್ತಾ ಇದ್ರು. ಪೇಟೆಯಲ್ಲಿ ಸಂಡೇ ಅಂದರೆ ಮಕ್ಕಳು ಮೊಬೈಲ್ ಇಟ್ಕೊಂಡು ಕೂರ್ತಾರೆ. ಆದರೆ ಇಲ್ಲಿ ನೋಡಿ, ಅಕ್ಕಪಕ್ಕದ ಮನೆ ಎಲ್ಲ ಮಕ್ಕಳು ಸೇರ್ಕೊಂಡು ಆಟ ಆಡ್ತಾರೆ. ಹಾಯ್ ಮಾಡು. ಕಬಡ್ಡಿ ಆಡ್ತಾ ಇದ್ದಾರೆ. ಹಾ ಡ್ಯಾನ್ಸ್ ಮಾಡಿ. ಹಾ ಮೇಡಮ್, ವಾಟ್ ಯು ಡೂಯಿಂಗ್? ಕ್ಲೀನಿಂಗ್. ಒಂದು ಹಬ್ಬ ಅಂದರೆ ಸಾಕಷ್ಟು ಕ್ಲೀನಿಂಗ್ ಇರುತ್ತೆ. ಅದೇ ಕೆಲಸ ನಾವು ಮಾಡಿದ್ದು, ಇನ್ನೇನೂ ಇಲ್ಲ. ಈ ಮಕ್ಕಳೆಲ್ಲ ಸೇರ್ಕೊಂಡು ಟ್ರುತ್ ಆರ್ ಡೇರ್ ಆಡ್ತಾ ಇದ್ರು. ಅವ್ರಿಗೆ ಏನು ತಿಳಿಯುತ್ತೋ ಅದನ್ನೇ ಟ್ರುತ್ ಆರ್ ಡೇರ್ ಅನ್ಕೊಂಡು ಆಡ್ತಾ ಇದ್ರು. ಇವಳಿಗೆ ಈಗ ಏನು ಡೇರ್ ಕೊಟ್ಟಿದ್ರು ಗೊತ್ತಾ? ಆ ಕುರಿಗೆ ಮುತ್ತು ಕೊಡಬೇಕು ಅನ್ನೋ ಡೇರ್ ಕೊಟ್ಟಿದ್ರು. ಅದು ನೋಡಿದರೆ ಓಡಾಡ್ತಾ ಇತ್ತು. ಆದರೂ ಅವಳು ಸೋತ್ಬಿಟ್ಲು. ಹಾಗೆ ಫ್ಲೈಯಿಂಗ್ ಕಿಸ್ ಕೊಟ್ಬಿಟ್ಟು ಗೆದ್ಬಿಟ್ಟೆ ಅಂತ ಬಂದ್ಬಿಟ್ಲು. ಮಾಡ್ತಾ ಇದ್ದೆ ವಿಡಿಯೋ ನಾನು. ಸ್ಟಾಪ್ ಮಾಡಿ. ಈಗ ಒಬ್ನಿಗೆ ಡೇರ್ ಕೊಟ್ಟಿರೋದು ಆ್ಯಕ್ಚುಲಾಗಿ ಅವನಿಗೆ ಕುಂಟ್ಕೊಂಡು ಒಂದು ಸ್ವಲ್ಪ ದೂರ ತನಕ ಹೋಗಿ ಬರಬೇಕು ಅಂತ. ಅವನು ಕುಂಟೋದ್ರ ಜೊತೆಗೆ ಇವರೆಲ್ಲರೂ ಅವನ ಜೊತೆಗೆ ಓಡ್ತಾ ಇದ್ದಾರೆ. ಸೊ ಅವನಿಗೆ ಡೇರ್ ಆಯಿತು ಅಥವಾ ಎಲ್ಲರಿಗೂ ಡೇರು ಅನ್ನೋದು ಕನ್ಫ್ಯೂಷನ್ ನನಗಿತ್ತು. ಆದರೂ ಸಖತ್ತಾಗಿ ಆಟ ಆಡ್ತಾಯಿದ್ರು ಇವರೆಲ್ಲರೂ ಸೇರಿ. ಈ ಮಕ್ಕಳ ಆಟದ ಜೊತೆಗೆ ಈ ವ್ಲಾಗ್ ಮುಗಿಸ್ತಿದ್ದೀನಿ. ಬಾಯ್ ಬಾಯ್.